ಕೊಪ್ಪಳದ ಈ ಘಟನೆಯನ್ನು ನಾನು ನಿಮಗೆ ಹೇಳಬೇಕು ಅಂತ ಹೇಳಿದರೆ, ಕೊಪ್ಪಳದ ಹೊಸ ಅಯೋಧ್ಯ ನಗರದಲ್ಲಿ ಏನು ತಂದೆ ತಾಯಿಗಳಿಗೆ ಗೊತ್ತಿರದಿದ್ದಾಗೆ ಮಗ ವಿಪರೀತ ಆನ್ಲೈನ್ ಗೇಮನ್ನು ಆಡ್ತಾ ಇದ್ದ. ಆದರೆ ತಂದೆ ತಾಯಿಗಳು ಈ ವಿಷಯವನ್ನು ಗೊತ್ತಾಗಿ ಅವನಿಗೆ ಸಾಕಷ್ಟು ಬುದ್ಧಿವಾದ ಹೇಳಿದ್ದಾರೆ. ಆದರೆ ಆ ಬುದ್ಧಿವಾದವನ್ನು ಅವನು ಕೇಳಲಿಕ್ಕೆ ತಯಾರಿಲ್ಲ. ಯಾಕಂತಂದರೆ ಈ ಬೆಳೆಯುವ ವಯಸ್ಸಿನಲ್ಲಿ ಆನ್ಲೈನ್ ಗೇಮಿಗೆ ಏನು ಒಳಗಾಗಿರ್ತಾರೆ ಮಕ್ಕಳು, ಅವರಿಗೆ ತಂದೆ ತಾಯಿಗಳಿಗಿಂತನೂ ಸಾಕಿ ಬೆಳೆಸಿದ ಪಾಲಕ ಪೋಷಕರು ಮುಖ್ಯ ಆಗೋದಿಲ್ಲ. ಆನ್ಲೈನ್ ಗೇಮ್ನಲ್ಲಿ ಬರ್ತಕ್ಕಂಥ ಟಾಸ್ಕ್ ಕಂಪ್ಲೀಟ್ ಮಾಡೋದೇ ದೊಡ್ಡ ಸಾಧನೆ ಆಗಿರುತ್ತೆ. ಅವ್ರು ಕೊಡ್ತಕ್ಕಂಥದ್ದು ಏನು ಮತ್ತು ಗಿಫ್ಟ್ ಥರ ಬರ್ತಕ್ಕಂಥದ್ದಾಗಿರಲಿ, ಅಥವಾ ಏನೋ ಒಂದು ದೊಡ್ಡ ಸಾಧನೆ ಮಾಡಿದ್ದೀವಿ ಅಂತಾಗಿರಲಿ, ಇಂಥದ್ದನ್ನೆಲ್ಲ ಅವರು ವೈಭವೀಕರಿಸೋದ್ರಿಂದ ಮಕ್ಕಳಿಗೆ ಅದೇ ಒಂದು ಸಂತೋಷ ಕೊಡುತ್ತೆ ಅನ್ನೋದು ಏನು ಮಾಡಿ ಅರ್ಥ ಮಾಡಿಕೊಂಡು ಈ ವಿಷಯವನ್ನು ಅವರು ತಂದೆ ತಾಯಿಗಳ ಬಗ್ಗೆ ಗೌರವವನ್ನು ತಗೊಳ್ಳೋದಿಲ್ಲ. ಜವಾಬ್ದಾರಿಗಳನ್ನು ಹೇಳಿದರೆ ಅರ್ಥ ಮಾಡ್ಕೊಳ್ಳಲ್ಲ. ಇವನೇನು ಮಾಡಿದ್ದಾನೆ ಹುಡುಗ ಅಂತ ಹೇಳಿದರೆ, ಯಾವಾಗ ಇವರು ಬೈದಿದ್ದಾರೆ, ನೀನು ಇದು ಮಾಡೋಂಗಿಲ್ಲ, ಹೀಗೆ ಮಾಡಿದರೆ ಪ್ರಾಬ್ಲಮ್ ಆಗ್ತದೆ ಅಂತ ಏನು ಅವರಿಗೆ ಹೇಳಿದ್ದಾರೆ, ಆವಾಗ ಅವನೊಂದು ಪ್ಲ್ಯಾನ್ ಮಾಡಿದ್ದಾನೆ. ಈ ಥರ ನನಗೆ ಹೇಳ್ತಕ್ಕಂಥ ತಂದೆ ತಾಯಿಗಳೇ ಇರಬಾರ್ದು, ಅಕ್ಕನೂ ಇರಬಾರ್ದು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದಾನೆ. ಎಲ್ಲರೂ ಊಟ ಮಾಡಿ ಮಲಗಿದ್ದ ಸಂದರ್ಭದಲ್ಲಿ ಇವನು ಮಧ್ಯರಾತ್ರಿ ಸುಮಾರಿಗೆ ಎರಡೂ ಕಡೆ ಬಾಗಿಲನ್ನು ಬಂದ್ ಮಾಡಿ, ಅಂದರೆ ಹೊರಗಡೆಯಿಂದ ಬರ್ತಕ್ಕಂಥ ಎರಡೂ ಕಡೆಯ ಬಾಗಿಲುಗಳನ್ನು ಬಂದ್ ಮಾಡಿ ತಂದೆ ತಾಯಿಗಳ ಜೊತೆಗಿದ್ದಾಗಲೇ ಚಾಕುವನ್ನು ಇವನೇ ಅಡ್ವಾನ್ಸಾಗಿ ತಗೊಂಡೋಗಿ ಇಟ್ಕೊಂಡು ಮಧ್ಯರಾತ್ರಿ ಎಲ್ಲರೂ ಮಲಗಿದ ತಕ್ಷಣವೇ ಒಬ್ಬರಾದ ಒಬ್ಬರಿಗೆ ಚಾಕು ಹಾಕಿದ್ದಾನೆ. ಅಕ್ಕನಿಗೆ ಚಾಕು ಹಾಕಿದ್ದಾನೆ, ಅಪ್ಪನಿಗೆ ಚಾಕು ಹಾಕಿದ್ದಾನೆ, ಅಮ್ಮನಿಗೂ ಚಾಕು ಹಾಕಿದ್ದಾನೆ, ಲಾಸ್ಟಿಗೆ ಇವನು ಚಾಕು ಹಾಕ್ಕೊಂಡಿದ್ದಾನೆ. ಆದರೆ ಸ್ಪಾಟಲ್ಲೇ ಅವನ ಅಕ್ಕ ಅಲ್ಲೇ ತೀರೋದ್ರು, ಆಸ್ಪತ್ರೆಯಲ್ಲಿ ಅವನ ತಂದೆ ತೀರೋದ್ರು. ಆನಂತರ ಅವರ ತಾಯಿನೂ ಸಮೇತ ಆಸ್ಪತ್ರೆಯಲ್ಲಿ ಇದ್ದಾರೆ. ಇವನು ಗಂಭೀರ ಸ್ಥಿತಿಯಲ್ಲಿದ್ದಾನೆ ಅಂತ ಹೇಳ್ತಾರೆ. ಆದರೆ ಕುಟುಂಬ ಸಂಪೂರ್ಣ ನಾಶ ಆಯಿತು ಅಂತ ನೋಡಿ. ಯೋಚನೆ ಮಾಡಿ, ಆನ್ಲೈನ್ ಗೇಮಿಗೆ ಆಟ ಆಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಇಡೀ ಸಾಕಿ ಬೆಳೆಸಿ ಬುದ್ಧಿವಾದ ಹೇಳಿದಂಥ ತಂದೆ ತಾಯಿಗಳನ್ನೇ ಮುಗಿಸ್ತಾನೆ ಅಂತ ಹೇಳಿದರೆ, ಇವತ್ತು ಆನ್ಲೈನ್ ಗೇಮಿನಲ್ಲಿರ್ತಕ್ಕಂತಹ ಅಂತಹ ಒಂದು ಏನು ಕ್ರೌರ್ಯ ಬರ್ತಕ್ಕಂಥ ವಿಷಯಗಳನ್ನು ಮಕ್ಕಳು ತಮ್ಮ ಜೀವನದಲ್ಲಿ ಅಳವಡಿಸ್ತಾ ಇದ್ದಾರೆ, ತಮ್ಮ ಮನಸ್ಸಿಗೆ ತಗೊಳ್ತಾ ಇದ್ದಾರೆ ಅಂತೇಳಿ. ನಾನು ಕೇಳಿದ್ದೀನಿ, ಕೆಲವೊಂದು ಗೇಮ್ಗಳಲ್ಲಿ ಅವರು ಶೂಟ್ ಮಾಡೋದು, ಆ ಕೋಣೆಯಲ್ಲಿ ಅವನು ಅಡಗಿದ್ದಾನೆ, ಈ ಕೋಣೆಯಲ್ಲಿ ಅಡಗಿದ್ದಾನೆ, ಅವನೇನು ಹೊಡೆದಾಕಬೇಕು, ಇನ್ನೊಂದು ಹೊಡೆದಾಕು ಅಂತೇಳಿ ಆ ಕಡೆ 4 ಜನ ಮೊಬೈಲಲ್ಲಿ ಆಟ ಆಡ್ತಿರ್ತಾರೆ, ಇವರು 4 ಜನ ಮೊಬೈಲಾಗಿ ಆಟ ಆಡ್ತಾರೆ. ಅಂದರೆ ಆ ಕ್ರೌರ್ಯವೇ ಸಮೇತ ಸಾಕಿ ಬೆಳೆಸಿದರ ಮೇಲೆ ಅವರು ತೀರಿಸ್ತಾರೆ ಅಂತ ಹೇಳಿದರೆ ಮಕ್ಕಳ ಮನಸ್ಥಿತಿ ಎಷ್ಟು ವಿಚಿತ್ರವಾಗಿದೆ ಅಂತೇಳಿ. ಅದಕ್ಕಾಗಿ ನಾನು ದಯವಿಟ್ಟು ತಂದೆ ತಾಯಿಗಳಲ್ಲಿ ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು ಒಂದೇ ಏನಂತ ಹೇಳಿದ್ರೆ, ನಿಮ್ಮ ಮಕ್ಕಳು ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ದಯವಿಟ್ಟು ಅವತ್ತಿನ ನಿಮ್ಮ ಯೂಟ್ಯೂಬ್ ಆಗಿರಲಿ ಅಥವಾ ಗೇಮಿಂಗ್ ಆಗಿರಲಿ ಯಾವುದೇ ಹಿಸ್ಟ್ರಿಯನ್ನು ದಯವಿಟ್ಟು ಅವತ್ತೇ ನೋಡಿ. ಅವರ ಮೊಬೈಲಲ್ಲಿ ಬರ್ತಕ್ಕಂಥ ಎಲ್ಲ ಸಂದೇಶಗಳನ್ನು ನಿಮ್ಮ ಇಮೇಲ್ ಐ ಡಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಅವರಿಗೆ ಇಮೇಲಿಗೆ ಮೆಸೇಜ್ ಬರೋ ಹಾಗೆ ಮಾಡಿ. ಆಮೇಲೆ ಅವರಿಗೆ ಬರ್ತಕ್ಕಂಥ ಯಾವುದೇ ಸಂದೇಶಗಳಿದ್ದರೂ ಸಮೇತ ಅವು ನಿಮಗೆ ಬರೋ ಹಾಗೆ ಅವನ್ನು ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಆವಾಗ ಮಕ್ಕಳು ಯಾವ ಮನಸ್ಥಿತಿಯಲ್ಲಿದ್ದಾರೆ ನೋಡಲಿಕ್ಕೆ ಅವರು ಚೆನ್ನಾಗಿ ಮಾತಾಡ್ಬೋದು, ಯಾರಿಗೂ ಮಾತಾಡದೇ ಇರ್ಬೋದು. ಆದರೆ ಮೊಬೈಲ್ಗಳಲ್ಲಿ ಅವರ ಕರಾಳತೆ, ಮೊಬೈಲ್ಗಳಲ್ಲಿ ಅವರು ಏನು ಮಾಡಿರ್ತಕ್ಕಂಥದ್ದು ಎಲ್ಲ ವಿಚಾರಗಳು ಗೊತ್ತಾಗುತ್ತೆ. ಅವರು ಎಲ್ಲಿ ಹಣಕಾಸಿನ ವ್ಯವಹಾರ ಮಾಡ್ತಾ ಇದ್ದಾರೆ ಅದನ್ನು ಗಮನಿಸಿ. ಯಾಕಂತಂದರೆ ಆನ್ಲೈನ್ ಗೇಮ್ಗಳನ್ನು ಆಡಬೇಕು ಅಂದರೆ ಅವ್ರು ಎಷ್ಟೋ ದುಡ್ಡು ಕಟ್ಟಬೇಕಾಗುತ್ತೆ. ಓದೋ ವಯಸ್ಸಲ್ಲಿ ಅವರು ಗೇಮಿಗೆ ಒಳಪಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ಬೇಕಾದಂಥ ದುಡ್ಡನ್ನು ಮನೆಯಲ್ಲಿ ಅವಶ್ಯಕತೆಗಿಂತ ಜಾಸ್ತಿ ಕೇಳ್ತಾ ಇದ್ದಾರೆ ಅಂದರೆ ಅದನ್ನು ಸ್ಟಡಿ ಮಾಡಿ, ಏನಕ್ಕೆ ದುಡ್ಡು ಕೇಳ್ತಾ ಇದ್ದಾರೆ. ಕೆಲವರು ATMಗೆ ದುಡ್ಡು ಬೇಕು ಅಂತ ಹಾಕ್ತಾರೆ, ATM ಮುಖಾಂತರ ಅವರು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇರ್ತಾರೆ. ಆವಾಗ ಮಕ್ಕಳನ್ನು ಹಿಂಬಾಲಿಸಿ, ಎಲ್ಲಿ ಹೋಗ್ತಾ ಇದ್ದಾನೆ ನನ್ನ ಮಗ, ಯಾವ ATMಗೆ ಹೋಗಿ ಆ ಕ್ಯಾಶನ್ನು ಡೆಪಾಸಿಟ್ ಮಾಡ್ತಾ ಇದ್ದಾನೋ ಇಲ್ವೋ, ಅಥವಾ ಏನಕ್ಕೆ ಇವನಿಗೆ ಅಂತ ಎಲ್ಲ ಪುಸ್ತಕಗಳನ್ನು ಕೊಡಿಸಿದ್ರೆ ಇವನಿಗೆ ದುಡ್ಡಿನ ಅವಶ್ಯಕತೆ ಏನಿದೆ. ಆಮೇಲೆ ಹೆಚ್ಚಿನವರು ಮೊಬೈಲಲ್ಲಿ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿಸ್ಕೊಳಕ್ಕೆ ಕೇಳ್ತಾರೆ. ಏನಕ್ಕೆ ಇವನು ನನ್ನ ಮಗ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿಸ್ಕೊಳಕ್ಕೆ ಕೇಳ್ತಾನೆ, ಯಾವ ಪುಸ್ತಕ ಅವಶ್ಯಕತೆ ಇದೆ, ಏನಕ್ಕೆ ಅವನಿಗೆ ಬೇಕಾಗಿದೆ, ಈ ಎಲ್ಲ ವಿಷಯಗಳನ್ನು ದಯವಿಟ್ಟು ತಂದೆ ತಾಯಿಗಳು ಗಮನ ಹರಿಸಿ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ವಿಚಾರಗಳನ್ನು ಮಕ್ಕಳನ್ನು ಕಣ್ಣಿಟ್ಟು ನೀವು ನೋಡದೇ ಇದ್ದಲ್ಲಿ ನಾಳೆ ಆಗುವ ದುರಂತಗಳು ಇವತ್ತು ನಮ್ಮ ಕಣ್ಮುಂದೆ ನಾವೇ ನೋಡ್ತಾ ಇದ್ದೀವಿ. ಎಲ್ಲೆಲ್ಲಿ ಯಾವ್ಯಾವ ಘಟನೆಗಳಾಗ್ತಾ ಇದೆ ಅಂದರೆ, ಸಾಕಿದಂಥ ತಂದೆ ತಾಯಿಗಳು ಅಥವಾ ಅವರನ್ನು ನಾನು ರಕ್ಷಣೆ ಮಾಡಬೇಕು, ಭವಿಷ್ಯದಲ್ಲಿ ನನಗೆ ಇಷ್ಟು ಕಷ್ಟಪಡ್ತಾ ಇದ್ದಾರೆ, ನಾನೇನೋ ಸಾಧನೆ ಮಾಡಬೇಕು ಅನ್ನೋದು ಅವನ ತಲೆಯಲ್ಲಿಲ್ಲ. ಅದು ಎಲ್ಲಿ ಬರ್ತಾ ಇದೆ ಅಂತಾರೆ, ಅವನು ಗೇಮಲ್ಲಿ ಬರ್ತಕ್ಕಂಥ ಆ ಹಿಸ್ಟ್ರಿಗಳು, ಅವನು ಗೇಮಲ್ಲಿ ಏನೆಲ್ಲ ಅವನು ಮಾಡ್ತಾ ಇದ್ದಾನೆ ಅವನು ನಿಜ ಜೀವನದಲ್ಲಿ ಮಾಡೋದು ಅಷ್ಟೇ. ಅವನು ಯಾವ ಗೇಮಿಗೆ ದಾಸನಾಗಿದ್ದಾನೆ ಆ ಗೇಮಲ್ಲಿ ಅವನೇನು ತಪ್ಪು ಮಾಡ್ತಾನೆ ಅದೇ ಜೀವನದಲ್ಲಿ ತಪ್ಪು ಮಾಡ್ತಕ್ಕಂಥ ವಿಚಾರಗಳನ್ನು ಅವನು ಇವತ್ತು ಮಾಡ್ತಾ ಇರೋದು ಅಂತ ಹೇಳ್ತಾ
ದಯವಿಟ್ಟು ಎಲ್ಲ ತಂದೆ ತಾಯಿಗಳಲ್ಲಿ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ನಿಮ್ಮ ಮಕ್ಕಳು ಮೊಬೈಲ್ ಯೂಸ್ ಮಾಡ್ತಾ ಇದ್ದರೆ ಆ ಮೊಬೈಲಲ್ಲಿ ಏನೆಲ್ಲ ಅವರು ಯೂಸ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಹಿಸ್ಟ್ರಿಯನ್ನು ದಯವಿಟ್ಟು ಪರಿಶೀಲಿಸಿ. ಅವರಿಗೆ ಹಣ ಕೊಡಬೇಕಾದ್ರೆ ಏನಕ್ಕೆ ಹಣ ಅಂತಕ್ಕಂಥದ್ದನ್ನು ಸ್ಟಡಿ ಮಾಡಿ. ಮೊಬೈಲ್ ಬಳಕೆ ಮಾಡಿದ ನಂತರ ಯಾವ ಯಾವ ವಿಡಿಯೋಗಳನ್ನು ಯೂಟ್ಯೂಬಲ್ಲಿ ಮಕ್ಕಳು ಗೇಮಿಗೋಸ್ಕರ ನೋಡಿದ್ದಾರೆ, ಯಾವ ವಿಚಾರಗಳನ್ನು ಅವರು ಸರ್ಚ್ ಮಾಡಿದ್ದಾರೆ, ಯಾವ ಗೇಮನ್ನು ಡೌನ್ಲೋಡ್ ಮಾಡಿದ್ದಾರೆ. ನಿಮ್ಮ ಹೆಚ್ಚಿನ ತಂದೆ ತಾಯಿಗಳಲ್ಲಿ ಗೇಮ್ ಡೌನ್ಲೋಡ್ ಮಾಡಿರೋದೇ ಅವರಿಗೆ ಗೊತ್ತಿರೋದಿಲ್ಲ. ನೀವು ನಿಮ್ಮ ಮೊಬೈಲನ್ನು ಚೆಕ್ ಮಾಡಿ, ನಿಮ್ಮ ಮೊಬೈಲಲ್ಲಿ ಮಕ್ಕಳು ಎಷ್ಟು ಗೇಮ್ ಆ್ಯಪ್ ಡೌನ್ಲೋಡ್ ಮಾಡಿದ್ದಾರೆ ಅಂತಲೂ ಗೊತ್ತಿಲ್ಲ. ಕೆಲವು ಹೇಳಿದರೆ ಅಷ್ಟೇ, ಇಲ್ಲ ನನ್ನ ಮಕ್ಕಳು ಅವರಿಗೆ ಅದೇ ಕೆಲಸ, ನಾನು ಬಂದ ತಕ್ಷಣ ನಾನು ಮೊಬೈಲ್ ಕೊಟ್ಬಿಡ್ತೀನಿ ನನ್ನ ಮಕ್ಕಳಿಗೆ ಅಂತೇಳಿ. ಅದಲ್ಲ ಸಾಧನೆ. ಆದರೆ ಅವರು ಏನು ಮಾಡಿದ್ದಾರೆ ಅದು ತಪ್ಪೇನು ಅಂತಕ್ಕಂಥದ್ದನ್ನು ನೀವು ಈಗಲೇ ಕಲಿಸ್ತಾ ಇದ್ದರೆ, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ ಅಂತೇಳಿ ಈಗಲೇ ನೀವು ಗೇಮ್ ಡೌನ್ಲೋಡ್ ಮಾಡೋದು ಅವರು ಬೇಕಾಗಿದ್ದೆಲ್ಲ ನೀವು ಕೊಡಿಸಿದರೆ ನಾಳೆ ಕೊಪ್ಪಳದಲ್ಲಾದಂಥ ಘಟನೆಗಳು ಎಲ್ಲರ ಮನೆಯಲ್ಲೂ ಆಗ್ಬೋದು ಅಂತ ಹೇಳಿ ಇದಕ್ಕೆ ಆಸ್ಪದ ಕೊಡಬೇಡಿ. ಇಂಥ ವಿಚಾರಗಳನ್ನು ಏನು ಸಾಮಾಜಿಕ ಜಾಲತಾಣದಲ್ಲಿ ದಿನನಿತ್ಯ ಬರ್ತಾ ಇದೆ, ಆನ್ಲೈನ್ ಗೇಮಿನ ಹುಚ್ಚಿಗೆ ಒಳಪಟ್ಟಿರ್ತಕ್ಕಂಥವನು ಏನೆಲ್ಲ ಮಾಡಿದ್ದಾನೆ, ಎಷ್ಟು ಕುಟುಂಬವನ್ನು ಸರ್ವನಾಶ ಆಗಿದ್ದಾವೆ ಅಂತೇಳಿ ಈ ಹಿಂದೆನೂ ವಿಡಿಯೋ ಮಾಡಿದ್ದೇನೆ. ದಯವಿಟ್ಟು ಈ ವಿಡಿಯೋವನ್ನು ಹೆಚ್ಚಿನ ಜನರಿಗೆ ಶೇರ್ ಮಾಡಿ. ಯಾರೆಲ್ಲ ಆನ್ಲೈನ್ ಗೇಮ್ಗಳಿಗೆ ಒಳಪಟ್ಟಿದ್ದಾರೆ ಅಂಥ ವಿಚಾರಗಳನ್ನು ತಂದೆ ತಾಯಿಗಳು ತಕ್ಷಣ ಮಕ್ಕಳಿಗೆ ನೀವು ಬುದ್ಧಿವಾದ ಹೇಳಿ, ಶಾಲೆಯಲ್ಲೂ ಇಂಥ ವಿಚಾರಗಳನ್ನು ಹೆಚ್ಚೆಚ್ಚು ಚರ್ಚೆ ಮಾಡಿ ಆನ್ಲೈನ್ ಗೇಮಿಗೆ ಒಳಪಡಬಾರ್ದು ಅಂತ ಹೇಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ತೆ, ನಾನು ರಾಜು ಮಲೆನಾಡು.